ಕೇಳೋ ಗೋಪಿಲೋಲ. ಕೃಷ್ಣ 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 ಕೃಷ್ಣ. ಹರಿಯನ್ನನೆ ಮರೆತ ಮೇಲಿನ ಧರೆಗೆ ಭಾರವೇ ನಿನ್ನ ಜನುಮವೇತವೇ. ಹರಿಯನ್ನನೆ ಮರೆತ ಮೇಲಿನ ಧರೆಗೆ ಭಾರವೇ ನಿನ್ನ ಜನುಮವೇತವೇ. ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಗೋವಿಂದ.
ವ್ಯರ್ಥವೇ ಪರಮಾತ್ಮ ಪಂಚ ಪಾಂಡವರ ಪತ್ನಿ ಆಗಿದ್ರು ಸಹ ಈ ನನ್ನ ಬಿಚ್ಚಿರುವ ಮುಂಡೆಯನ್ನು ಕಟ್ಟಿಸುವವರು ಯಾರೂ ಇಲ್ಲದಾಯಿತೆ. ನಿಮಗಾದ್ರೂ ನಿಮ್ಮ ಸಹೋದರಿಯ ಕಷ್ಟವೇನೆಂಬುದು ಅರಿವಾಗುತ್ತಿಲ್ಲವೇ ದೇವ? ಎಲ್ಲಿರುವಿರಿ? ನೀವದೆಲ್ಲಿರುವಿರಿ? ಬೇಗನೆ ಬಂದು ನಿಮ್ಮ ಸಹೋದರಿಯ ಕಷ್ಟವನ್ನು ಪರಿಹರಿಸಿ ಕಾಪಾಡಬಾರದೆ ದೇವ, ಕಾಪಾಡಬಾರದೆ. ದೇವಿ ಏನಿದು ವಶದ ನೀವಿರಲ್ಲ, ಕಾರಣವೇನು? ಕಾರಣವಿದ್ದೇನು? ನೀವುಗಳು ನನ್ನ ಪತಿಗಳಾಗಿರುವಾಗ ಕಾಡಿನ ವಾಸವು ಪರರ ಸೇವೆಯು ಇಷ್ಟರಲ್ಲೇ ಕಾಲ ಕಳೆಯಬೇಕಾಯಿತು. ಇನ್ನು ಇನ್ನು ಈ ಪಾಂಚಾಲಿಯು ಜೀವಿಸಿ ಫಲವಾದರೂ ಏನು? ಪಾಂಚಾಲಿ ಏಕೆ ಚಿಂತಿದೆ ರೂಪದ ನಂದಿನೇ, ಅದೇಕೆ ಚಿಂತಿದೆ ರೂಪದ ನಂದಿನೇ, ಭಯವ ಬಿಡು ಪಾಂಚಾಲಿ ಪರಮ ಪ್ರಿಯ, ಏಕೆ ಚಿಂತಿದೆ ರೂಪದ ನಂದಿನೇ. ದುರದಿದುರುಳ ಕುರುಪತಿಯ ಕಡಗುರುವೆ ಉದದಿಂದ, ಸತ್ಯವಾಗಿಯೂ ದುರದಿದುರುಳ ಕುರುಪತಿಯ ಕಡಗುರುವೆ ಉದದಿಂದ ಕಡುಮದಾಂಧರವರನ್ನು ಒದಿಸದ ಬಿಡೆ ದುರದಲೇ, ಕಡುಮದಾಂಧರವರನ್ನು ಒದಿಸದ ಬಿಡೆ ದುರದಲ್ಲಿ ಪಡೆದಟ್ಟಿ ಕುಡಿ ಕುಡಿ ಎದೆ ಮೆಟ್ಟಿ ಪಡೆ ತಟ್ಟಿ ಕುಡಿ ಕುಡಿ ಎದೆ ಮೆಟ್ಟಿ ಏಕೆ ತಿಂದಿದೆ ರೂಪದ ನಂದಿನೇ, ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ ಪ್ರಿಯ, ಏಕೆ ತಿಂದಿದೆ ರೂಪದ ನಂದಿನೇ. ವಿಭಿನ್ನ ವಾಸ ಭವನೆಯ ಮರವೆನ್ನ ಕರುಣೆ, ವಿಭಿನ್ನ ವಾಸ ಭವನೆಯ ಮರವೆನ್ನ ಕರುಣಿಯೇ, ಕಪಟತನದ ವಂಚಕರ ಹೃದಯವನ್ನು ಸೀಳುವೆ, ಕಪಟತನದ ವಂಚಕರ ಹೃದಯವನ್ನು ಸೀಳುವೆ, ಒಳೆ ತಟ್ಟಿ ಕುಡಿ ಗುದ್ದಿ ಎದೆ ಮೆಟ್ಟಿ ನಿಲ್ಲುವೆ, ಒಳೆ ತಟ್ಟಿ ಕುಡಿ ಗುದ್ದಿ ಎದೆ ಮೆಟ್ಟಿ ನಿಲ್ಲುವೆ, ಏಕೆ ತಿಂದಿದೆ ರೂಪದ ನಂದಿನೇ, ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ ಪ್ರಿಯ, ಏಕೆ ತಿಂದಿದೆ ರೂಪದ ನಂದಿನೇ, ರೂಪದ ನಂದಿನೇ, ರೂಪದ ನಂದಿನೇ. ದೇವಿ ಸಾಕು, ನಿಲ್ಲಿಸು ಈ ನಿನ್ನ ಬಿರುನುಡಿಗಳನ್ನು. ಹಿಂದೆ ನಿನಗೊದಗಿದ ವಿಪತ್ ಪರಂಪರೆಯನ್ನು ಪರಿಹರಿಸಿ ಕಾಪಾಡಿದವರಾರು? ಈ ಪ್ರಚಂಡ ಭೀಮಸೇನಲ್ಲವೇ? ನೆರೆದ ಸಭಾ ಮಧ್ಯಮದಲ್ಲಿ ಅಗ್ರಜನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನಡೆಯಬಾರದೆಂದು ನಾವು ಸುಮ್ಮನಿದ್ದ ಮಾತಕ್ಕೆ ನಮ್ಮನ್ನು ಕೈಲಾಗದ ಹೇಳಿ ಎಂದು ಭಾವಿಸಿದ್ಯಾ ದೇವಿ? ಸಪ್ತ ದೀಪವು ವ್ಯರ್ಥವಾದರೂ ಸರಿಯೇ, ಸಪ್ತ ಸಾಗಳು ಏಕಕಾಲದಲ್ಲಿ ಬತ್ತಿ ಹೋದರೂ ಸರಿಯೇ, ಚಲಿಸುತ್ತಿರುವ ಸೂರ್ಯ ಚಂದ್ರಾದಿಗಳತಿ ಇಂದು ಮುಂದಾದರೂ ಸರಿಯೇ, ಈ ಭೂಮಿಯ ಈ ಭೀಮಸೇನ ಮಾಡಿದ ಪ್ರತಿಜ್ಞೆ ಎಂದಿಗೂ ಬದಲಾಗದು. ಹಾಗೊಂದು ವೇಳೆ ನನ್ನ ಸಹೋದರರು ಅಗ್ರಜನ ಅಭಿಪ್ರಾಯದ ನಡೆಯುವುದಾದರೆ ಒಂದೇ ನಾನು ಈ ಗದೆಯನ್ನು ಧರಿಸಿ ಹತ್ತಿನ ಅವಧಿಯನ್ನು ಪ್ರಯಾಸಿ ಆ ಗುರುಕುಲವನ್ನು ಕೆಳಗಿ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಂಡೇ ಬರುವೆನೋ. ಆಹಾ, ನೀವಲ್ಲವೇ ನೀವಲ್ಲವೇ ಪ್ರಾಣೇಶ್ವರ? ಪುರುಷರಿಗೆಲ್ಲ ವೀರ ಶಿಖಾಮಣಿಗಳು ತಾವೇ ಅಲ್ಲವೇನು? ಅಲ್ಲವೇನು ದೇವಿ? ಎಂದಿಗೆ ರಣರಂಗದ ಮಧ್ಯದಲ್ಲಿ ನಿಂತು ಆ ದುಶ್ಯಾಸನ ವಕ್ತವ್ಯವನ್ನು ಬಗೆದು ಆ ದರ್ಪಿದ ದುರ್ಯೋಧನ ರಾಜಕೀಯವನ್ನು ಈ ನನ್ನ ಎಡಗಾಲಿನಿಂದ
ಒದ್ದು ಒದ್ದು ಪುಡಿ ಪುಡಿ ಮಾಡಿ ಎಂದಿಗೆ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವಲ್ಲ ಅಂದು ನನ್ನನ್ನು ಮಗಳು. ಅದುವರೆಗೂ ಈ ನಿನ್ನ ಬಾಳಿಗೆ ಮಾತು ಅನಾವಶ್ಯಕ ದೇವಿ, ಅನಾವಶ್ಯಕ. ಧನ್ಯರಾದೆವು ನಾವು ಮಾನ್ಯರನ್ನು ಕಾಯಯ್ಯ. ಧನ್ಯರಾದೆವು ನಾವು ಮಾನ್ಯರನ್ನು ಕಾಯಯ್ಯ. ಇನ್ನು ನಾ ಬೇಡುವೆನು ಕರುಣಿಸಿ ಕಾಯೋ. ಕೃಷ್ಣ ಕೃಷ್ಣ ಪರಮಾತ್ಮ ವಾಸುದೇವ, ಹನ್ನೆರಡು ವರುಷಗಳು ವನವಾಸವನ್ನು ಮಾಡಿಸಿ ಹನ್ನೆರಡು ವರುಷಗಳು ವನವಾಸವನ್ನು ಮುಗಿಸಿ ಅಜ್ಞಾತವಾಸವನ್ನು ಅಜ್ಞಾತವಾಸವನ್ನು ಭಗ್ನ ಮಾಡಿದೇವಯ್ಯ. ಧನ್ಯರಾದೆವು ನಾವು ಮಾನ್ಯರನ್ನು ಕಾಯಯ್ಯ. ಇನ್ನು ನಾ ಬೇಡುವೆನು ಕರುಣಿಸಿ ಕಾಯೋ. ಕೃಷ್ಣ ಕೃಷ್ಣ ಪರಮಾತ್ಮ ದ್ರುಪದ ರಾಜನ ಸುತೆಯು ಬಾಲೆ ದ್ರೌಪದೀಗ ದ್ರುಪದ ರಾಜನ ಸೀತೆಯು ಬಾಲೆ ದ್ರೌಪದೀಗ ಅನ್ಯಾರ ಮನೆಯೋಳು ಅನ್ಯಾರ ಮನೆಯೋಳು ದಾಸತ್ವ ಮುಗಿಸಿಹಳು. ಧನ್ಯರಾದೆವು ನಾವು ಮಾನ್ಯರನ್ನು ಕಾಯಯ್ಯ. ಇನ್ನು ನಾ ಬೇಡುವೆನು ಕರುಣಿಸಿ ಕಾಯೋ. ಕೃಷ್ಣ ಕೃಷ್ಣ ಸಹೋದರರಾದ ಭೀಮಾರ್ಜುನರೇ, ಕೌರವನ ಕಪಟ ದ್ಯೂತದಿಂದ ಸಕಲ ಸಾಮ್ರಾಜ್ಯವನ್ನು ಕಳೆದುಕೊಂಡ ನಾವುಗಳು ಷರತ್ತಿನಂತೆ 12 ವರ್ಷ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸವನ್ನು ನಿರ್ವಿಘ್ನವಾಗಿ ಮುಗಿಸಿದೆವು. ಆದರೆ ನಮಗೆ ನ್ಯಾಯಸಮ್ಮತವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಶಾಂತಿ ಮತ್ತು ಸಹನೆಯಿಂದ ಪಡೆಯಬೇಕೆಂಬುದೇ ನನ್ನ ಅಭಿಮತ. ಸಹೋದರ ಭೀಮಸೇನ, ಇದಕ್ಕೆ ನಿನ್ನ ಅಭಿಮತ? ಅಣ್ಣ ಧರ್ಮನಂದನ, ಸಮಸ್ತ ಲೋಕನು ಉಳ್ಳ ನಿಮ್ಮ ಆಜ್ಞೆಗೆ ಪ್ರತಿ ಉತ್ತರವಾಗಿ ನುಡಿದೆನೆಂದು ಭಾವಿಸಬೇಡಿ. ವಂಚಕರ ಪ್ರತಿ ಸಮಸ್ಯೆಗಳಿಂದ ಅಲ್ಲೋಲ ಕಲ್ಲೋಲವಾದ ನನ್ನ ಮನತ್ತೆರವು ಸಪ್ತ ಪರೀಕ್ಷೆಗೆ ಸವಾಲಾಗಿ ನಿಂತಿದೆ. ಸಪ್ತ ದೀಪೋದ್ಭವನ ನವಮಾರ್ಗವೇ ಚಲಿಸಬಹುದು. ಆದರೆ ಧರ್ಮವನ್ನು ನುಂಗಿದ ಗುರುಕುಲವನ್ನು ತಲೆ ಎತ್ತಲು ಮಾತ್ರ ಬಿಡುವುದಿಲ್ಲ. ಚೇಮದಾಂಧರ ಶಿರಗಳ ಅರಿಸಿ ಧರಣಿಗೆ ಕರೆದಿರ ಚಲವ.
ಜನ್ಮದಾಂಧರ ಶಿರಗಳ ಅರಿಸಿ ಧರಣಿಗೆ ಬೇಡಿಕರು ಬಿಡಿಸಲವ ಬಂಡ ಕೌರವರ ಶಿರಗಳ ತೇಜಿಸಿ ಕೌರವರನ್ನದ ಭೀಮ ಪರಾಕ್ರಮ ಬಂಡ ಕೌರವರ ಶಿರಗಳ ತೇಜಿ ಕೌರವರನ್ನದ ಭೀಮ ಪರಾಕ್ರಮ ನನ್ನೆಯ ಕ್ರೋಧವ ಸಾಧಿಸಬಿಡರೆ ನನ್ನೆಯ ಕ್ರೋಧವ ಸಾಧಿಸಬಿಡರೆ ದ್ರೌಪದಿ ಪ್ರತಿಜ್ಞೆ ತೀರಿಸುವೆ ದ್ರೌಪದಿ ಪ್ರತಿಜ್ಞೆ ತೀರಿಸುವೆ ದ್ರೌಪದಿ ಪ್ರತಿಜ್ಞೆ ತೀರಿಸುವೆ ಜನ್ಮದಾಂಧರ ಶಿರಗಳ ಅರಿಸಿ ಧರಣಿಗೆ ಗಡಿಕದು ಬಿಳಚಲವ ಧರಣಿಗೆ ಗಡಿಕದು ಬಿಳಚಲವ ಧರಣಿಗೆ ಗಡಿಕದು ಬಿಳಚಲವ ಹಾಗಾದ ಭರತ ವಂಶದಲ್ಲಿ ಜನಿಸಿದ ಮಾತ್ರಕ್ಕೆ ತನ್ನ ಸಮಾನ ಯಾರು ಇಲ್ಲವೆಂದು ಹಿಗ್ಗಿದ ದುಚ್ಚೋಮಾನ ದಕ್ಷತೆಯನ್ನು ಕಂಡು ಸುಮ್ಮನೆ ಈ ಪಾಂಡವರೇನು ಬಲ ಏನರಲ್ಲ ಅವರಂತ ಛಲವಂತರೇ ಆದರೆ ಪಣದಟ್ಟು ರಣರಂಗದಲ್ಲಿ ನಿಲ್ಲದೆ ಕೋಟ್ಯಾಧಿಕಾರವು ಬಂದು ಸಾಟಿಲ್ಲದೆ ಆ ದುರ್ಲಕೌರವರ 99 ಮಂದಿ ಸಾವಿರ ರಕ್ತವನ್ನು ಕಾಲು ವಿರೋಧಾಯಗರಿಸುತ್ತಾರೆ. ಅದಕ್ಕಾಗಿ ಯುದ್ಧವಾಗಬೇಕೆಂಬುದೇ ನನ್ನ ಅಭಿಮತ. ಅರ್ಜುನ, ಇದಕ್ಕೆ ನಿನ್ನ ಅಭಿಪ್ರಾಯ? ಅಣ್ಣ, ಧರ್ಮ ಮಾರ್ಗ ತತ್ಪರರಾದ ತಮ್ಮಾಜ್ಞೆಗೆ ವಿರುದ್ಧವಾಗಿ ನಡೆಯುವುದಿಲ್ಲ. ಆದರೆ ಕಳ ವಿರೋಧಿಗಳ ಕೃತಜ್ಞತೆಗಳನ್ನು ಛೇಡಿಸೇ ಬಿಡುವುದಿಲ್ಲ. ನಿಮ್ಮ ಸತ್ಯ ವಾಕ್ಯ ಪರಿಪಾಲನೆಯೇ ನಮ್ಮ ಉದ್ದೇಶವಾದರೂ ಅಗ್ರಜ ಭೀಮಸೇನನ ಅಭಿಮತವೇ ನನ್ನ ಅಭಿಮತ. ಬಲ ಅರ್ಜುನ. ಹತಾಶರಾಗಬೇಡಿ ಸಹೋದರರೇ. ಸಹಸ್ರ ವರ್ಷಗಳಿಂದ ಮಾಡಿದ ತಪಸ್ಸಿನ ಫಲವು ವ್ಯರ್ಥವಾದರೆ ಅದನ್ನು ಪಡೆಯಲು ಯುಗ ಯುಗಗಳೇ ಕಳೆದರೂ ಸಾಧ್ಯವಿಲ್ಲ. ಆದುದರಿಂದ ಇಂದು ನಮಗುಳಿದಿರುವುದು ಸಹನೆ ಮತ್ತು ಶಾಂತಿ. ಶಾಂತಿ 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 ಇನ್ನು ಬಿಟ್ಟಿಲ್ಲವೇ ಅಣ್ಣ? ಹುಚ್ಚುತನದ ಭ್ರಾಂತಿ. ಹೊರಗಿನ ಮನೆಯಲ್ಲಿ ನಮ್ಮೈವರನ್ನು ಸುಳಲೆತ್ತಿಸಾಗಲು ಶಾಂತಿ. ದರ್ಪದ ಕುಡಿಕಿ ತೆಗೆದ ಬಣ್ಣದರ ಜನರನ್ನು ತುಳಿದು ಮುಷ್ಟಿ ಮಾತ್ರದಲ್ಲಿ ಮೂಜನವನ್ನೇ ಜಯಿಸಬಲ್ಲ ಸಿಂಹ ಬಾಹುಬಲವುಳ್ಳ ಈ ಪಾಂಡವರು ಆ ದಾಯದಳೆದ ಕುದಿ ಕೌರವರ ಶತ ಚಿನ್ನಾದಿ ಭಿನ್ನಾದಿ ದೇವನು ಈಡಾಡುವುದಿಲ್ಲ. ಪಾಂಡವರ ಮಾನ ಮಣ್ಣು ಪಾಣಾಗುವ ಮುನ್ನ ನಡೆಯಲಿ ಭಯಂಕರವಾದ ಯುದ್ಧ, ಘೋರವಾದ ಸಮರ. ಇದುವರೆಗೂ ನಿಮ್ಮ ಧರ್ಮದ ಕಟ್ಟಿಗೆ ಒಳಪಟ್ಟು ನಾವು ಪಟ್ಟ ಕಷ್ಟವೇ ಸಾಕು. ನಾನು ಸಹಿಸುವುದಿಲ್ಲ. ಹೀಗೇನು ಮಾಡಲಿ? ಸಹೋದರರ ಇಚ್ಛೆಯಂತೆ ನಡೆಯಲೇ ಅಥವಾ ಈ ಭರತ ಭೂಮಾತೆಯನ್ನು ರಕ್ತದ ಕಡಲಲ್ಲಿ ಮೊಳಗಿಸಲೇ ನನಗೊಂದು ತೋರದಂತಾಗಿದೆ. ಹೇ ದೀನ ದಯಾನಿಧಿ ಶ್ರೀಕೃಷ್ಣ, ದಯೆ ತೋರಬಾರದೆ? ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ಈ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ಧರ್ಮನಂದನ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಪರಮಾತ್ಮ, ಈ ಭೀಮಸೇನನ ಪ್ರಣಾಮಗಳನ್ನು ಸ್ವೀಕರಿಸು. ಭೀಮಸೇನ, ನಿನಗೂ ಮಂಗಳವಾಗಲಿ. ಪರಮಾತ್ಮ, ನಮ್ಮ ಮೇಲೆ ದಯೆ ತೋರಿ ಇಂದಿಗೆ ದರ್ಶನವಿತ್ತೆಯಾ ತಂದೆ? ದೇವದೇವ, ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದು. ಧರ್ಮನಂದನ, ನಿನ್ನ ಹೊಗಳಿಕೆಯ ಮಾತುಗಳು ಹಾಗಿರಲಿ. ಮುಂದೆ ತಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯದ ವಿಚಾರವಾಗಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ವಾಸುದೇವ, ಸಮರವನುಲ್ಲೆನಯ್ಯ ಅಣ್ಣ, ಸಿರಿ ಸಂಪದದ ಮುರಹರಿ ಮಹಿಪನಾಗಿ ಪಾಪದ ಹೊರೆಯ ಧರಿಸೆನಯ್ಯ ಶಿರದಲ್ಲಿ ಬಂಧು ಬಾಂಧವರ ಮಿಂದೆನ್ನ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂದು ಮುಂದೆ ಘೋರತ್ಯಯ ವೀಕ್ಷಿಸೆ ಸಹಿಪೆನಾಂದಿತದಿ ತೆರಳು ಸಂದಿಗೆ ಆಪತ್ ಬಂದುವೆ ಕರ ಮುಗಿದು ಬೇಡುವೆನು ಕೃಷ್ಣ.
ವಾಸುದೇವ. ಕಾಳಗೈಯುವುದು ಅಸಮತವೇ ನಗೆ. ಕಾಳಗೈಯುವುದು ಅಸಮತವೇ ನಗೆ. ಚಾಲಿಸಬೇಡೆನ್ನ ಬೇಡುವೆ ದೇವ. ಪರಮಾತ್ಮ ಧರ್ಮನಂದನ, ಚಾಲಿಸಬೇಡೆನ್ನ ಬೇಡುವೆ ದೇವ. ಶಾಂತಿಯಿಂದಲೇ ರಾಜ್ಯವ ಪಡೆವ. ಶಾಂತಿಯಿಂದಲೇ ರಾಜ್ಯವ ಪಡೆವ. ಅಂದವ ಮಾಡೆಂದು ಬೇಡುವೆ ದೇವ. ಅಂದವ ಮಾಡೆಂದು ಬೇಡುವೆ ದೇವ. ಸಮರದಿಂದೊದಗುವ ಪಾಪದ ಫಲವೇಕೆ. ಸಮರದಿಂದೊದಗುವ ಪಾಪದ ಫಲವೇಕೆ. ಕದನವು ಬೇಡವೋ ದೇವ. ದೇವ ಕದನವು ಬೇಡವೋ ದೇವ. ದೇವ ದೇವ ಕೃಷ್ಣ. ಕೃಷ್ಣ ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭಾರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ? ಹೇಳು ಕೃಷ್ಣ, ನೀನೇ ಹೇಳು. ಅಂದರೆ ಉಭಯ ಪಕ್ಷದವರು ಶಾಂತಿಯಿಂದ ಬಾಳುವುದು ಕ್ಷೇಮವಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ನೀವೇ ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನವನ್ನು ಮಾಡಿಕೊಂಡು ಬರಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರದಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದು. ಆದರೇನು ಮಾಡುವುದು? ಯುದ್ಧ ನಡೆದುದಲ್ಲದೆ ಬೇರೆ ವಿಧಿಯೇ ಇಲ್ಲ. ಧರ್ಮನಂದನ, ನಿನ್ನ ಅಭಿಪ್ರಾಯವೇನೋ ಧರ್ಮಸಮ್ಮತವೇ ಆದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತಕ್ಕೆ ಅಗ್ರಜ ನಮ್ಮ ಗೊಡ್ಡು ಧರ್ಮದ ಕಟ್ಟು ಗುಹಾಕಾರ ಕೋಟೆಯಂತೆ ಭದ್ರವಾಗಿ ಬಳಸಿಕೊಂಡಿದೆ. ಅದನ್ನು ಕಲಸಿ ಮುನ್ನುಗ್ಗೋಣವೆಂದರೆ ಈ ಭ್ರಾತೃ ಮಂಗಾರ ಪಾಶವು ನಮ್ಮನ್ನು ಬಂಧಿಸಿದೆ. ವಿಚಾರವಿರಲಿ ನಮ್ಮ ಹೇಳಿ ಜನ್ಮಕ್ಕೆ. ಭೀಮಸೇನ, ಹಾಗಾದರೆ ನೀನೂ ಸಹ ಸಂಧಿಗೆ ಸಮ್ಮತಿಸಿದಂತೆಯೇ? ಅರ್ಜುನ, ಇದಕ್ಕೆ ನಿನ್ನ ಅಭಿಮತ? ಪರಮಾತ್ಮ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮಿಷ್ಟ ದೈವಗಳಾದವು. ಅದನ್ನು ತೊಲಗಿಸೋಣವೆಂದರೆ ಭಾತೃವೆಂಬ ಮಮಕಾರದ ಪಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಚಚೆ, ಸುಡಬೇಕು ನಮ್ಮ ಈ ಹೇಳಿ ಜನ್ಮವನ್ನು. ಅರ್ಜುನ, ಹಾಗಾದರೆ ನೀನೂ ಸಹ ಸಂಧಿಗೆ ಸಮ್ಮತಿಸಿದಂತೆಯೇ? ಮಹಾಪರಾಕ್ರಮಶಾಲಿಗಳಾದ ಭೀಮಾರ್ಜುನರೇ ಸಂಧಿಗುಪ್ಪಿಕೊಂಡ ಮೇಲೆ ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವರು ಅಣ್ಣನ ಮಾತನ್ನು ಮೀರಿ ನಡೆಯುವಂತಿಲ್ಲ. ತಂಗಿ ದೃಪದ ನರೇಂದ್ರ ನಂದಿನಿ, ಏಕಮ್ಮ ಕಿನ್ನಳಾಗಿರುವೆ. ಈ ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೇ? ಅದು ಹೇಗೆ ತಾನೇ ಸಮ್ಮತವಾದೀತಣ್ಣ? ಪತ್ನಿಗಾದ ಅಪಮಾನದ ಬಗ್ಗೆ ಲವಲೇಶವೂ ಪರಿಜ್ಞಾನವಿಲ್ಲದೆ ಈ ರೀತಿ ಸಂಧಿ ಸಂಧಿ ಎಂದು ಯಾಚಿಸುತ್ತಿರುವ ಈ ನನ್ನ ಪತಿಗಳ ಮಾತು ಅದು ಹೇಗೆ ತಾನೇ ನನಗೆ ಸಮ್ಮತವಾದೀತಣ್ಣ? ಜನಾರ್ದನ, ವೇಣುಲೇನ, ಪ್ರವೀಣ,
ಕೃಷ್ಣ ಕೃಷ್ಣ ಪಂಜರದ ಗಿಳಿಯೋ ಕಣ್ಣ ಕೆಂಡಾಕಿಗೆಳುಗನ ಹಾಗೆ ಹುಲಿ ಜಿಗಿದು ಹುಲ್ಲೆಯ ಮರೆಯು ಕೊಲ್ವ ಪರಿಗೆನ್ನ ಕಾಡಿದರು ಹುಲಿ ಜಿಗಿದು ಹುಲ್ಲೆಯ ಮರೆಯು ಕೊಲ್ವ ಪರಿ ಎನ್ನ ಕಾಡಿದರು ನೆರೆದ ನಾನೇನು ಮಾಡಲಿ ಅಣ್ಣ ಗುರುದ್ರೋಣ ಭೀಷ್ಮರಿರಲು ನನ್ನ ಪತಿಗಳೈವರಿದುರು ಗುರುದ್ರೋಣ ಭೀಷ್ಮರಿರಲು ನನ್ನ ಪತಿಗಳೈವರಿದುರು ಕರತಟ್ಟಿ ಕೇಕೆಯೆಂಬೆರೆದು ತುರುಬಿಗೆ ಕೈ ಚಾಚಿ ವಸ್ತ್ರಾಪಹರಣವಗೈದು ಕರತಟ್ಟಿ ಕೇಕೆಯೆಂಬೆರೆದು ತುರುಬಿಗೆ ಕೈ ಚಾಚಿ ವಸ್ತ್ರಾಪಹರಣವಗೈದು ಕೆತ್ತನೆಯ ಶಿಲೆಯಂತೆನ್ನ ಬೆತ್ತಲೆಯ ಮಾಡಲೆಣಿಸಿದರು ಕೆತ್ತನೆಯ ಶಿಲೆಯಂತೆನ್ನ ಬೆತ್ತಲೆಯ ಮಾಡಲೆಣಿಸಿದರು ನೆರೆದ ಸಭಾಂಗಣದಿ ಜನಾರ್ದನ ವೇಣುಲೀಲಾ ಪ್ರಿಯಲೀಲಾ ಕೃಷ್ಣ ಧರ್ಮ ಧರ್ಮ ಎಂದು ಹಂಬಲಿಸುತ್ತ ಕೈ ಹಿಡಿದ ಧರ್ಮ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋತ ಈ ಧರ್ಮರಾಯರು ಇವರು ನನ್ನ ಪತಿಯೇ ಛೀ! ಓಹೋ ಭೀಮಸೇನ ರುದ್ರಾಂಶ ಸಂಭೂತ ಬಂಡಿ ಬಂಡಿ ಅನ್ನವನ್ನು ತಿಂದು ಆ ಭಂಡ ಬಕನನ್ನು ಕೊಂದ ಗಂಡ ಏಕೆ ನಿಮಗೇಕೆ ಬೇಕು ಈಗ ಧಾದಂಡ ಅದನ್ನು ಮೂಲೆಯಲ್ಲಿ ಬಿಸುಟು ಕೈಯಲ್ಲಿ ಸೌಟನ್ನು ಹಿಡಿದು ಪಾಕ ಶಾಲೆಗೆ ಹೋಗಿ ಛೀ! ಓಹೋ ಇನ್ನು ತಾವು ಅರ್ಜುನ ಪಾರ್ಥ ಕಿರೀಟಿ ಗಾಂಧೀವಿ ದಶನಾಮಾಂಕಿತ ಪರಶಿವನೊಂದಿಗೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರನ ಗೆದ್ದ ಪರಮವೀರ ಏಕೆ ನಿಮಗೇಕೆ ಬೇಕು ಆ ಪಾಶುಪತಾಸ್ತ್ರ ಅದನ್ನು ಮೂಲೆಯಲ್ಲಿ ಬಿಸುಟು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ನರ್ತನವನ್ನು ಮಾಡಿ ಹೋಗಿ ಸ್ವಾಮಿ ಛೀ! ನೀವು ಸಹ ನನ್ನ ಪತಿಯೇ ಇಲ್ಲ ಅಣ್ಣ ತಂಗಿ ಇವರಾರೂ ನನ್ನ ಪತಿಗಳಲ್ಲ
ಇವರಾರೂ ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪರು. ಅಣ್ಣ, ನನ್ನ ಪ್ರತಿಜ್ಞೆ ನೆರವೇರಬೇಕಾದರೆ ನಾನೇ ರಣರಂಗವನ್ನು ಪ್ರವೇಶ ಮಾಡುತ್ತೇನೆ. ರಣಚಂಡಿಯಂತೆ ಅವರೆಲ್ಲರನ್ನು ಸಂಹರಿಸಿ ಈ ನನ್ನ ಬಿಚ್ಚಿರುವ ಮುಡಿಯನ್ನು ನಾನೇ ಕಟ್ಟಿಸಿಕೊಳ್ಳುತ್ತೇನೆ. ಒಂದು ವೇಳೆ ಇದು ನನ್ನಿಂದ ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಅಗ್ನಿಪುತ್ರಿಯಾಗಿ ಜನಿಸಿರುವ ನಾನು ಅಗ್ನಿಗಾಹುತಿಯಾಗುತ್ತೇನೆ. ಈಗ ಚೆನ್ನಾಯಿತು. ಸಹಜರೈವರ ಅಭಿಪ್ರಾಯವೇ ಒಂದಾದರೆ ಈ ದ್ರೌಪದಿ ಅಭಿಪ್ರಾಯವೇ ಒಂದಾಯ್ತಲ್ಲ, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲೇ? ಅದಕ್ಕೆ ನೀನೇನು ಮಾಡಿಯೇ, ಏಕೆ ಈಕೆಯ ಅಭಿಪ್ರಾಯ ಈಗ ಆಯಿತಲ್ಲ ಎಂದು ಹೇಳಿದನಷ್ಟೇ. ಇವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಸಾಕು ಬಿಡು. ಏಕೆ ನೀನು ಕೇಳಲಿಲ್ಲವೇನು? ಕೇಳಿ ಅದರಿಂದ ಆಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ, ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಪಾಲಿಸುವುದು ಪತಿಯಾದ ನಿನ್ನ ಮುಖ್ಯ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ ನಾಲ್ವರ ಪತಿಗಳಲ್ಲವೇನು? ಅವರೇ ಅದನ್ನು ಪರಿಹರಿಸಲಿ. ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವ ಸಂಬಂಧವೂ ಇಲ್ಲ. ಯಾವ ಸಂಬಂಧವಿಲ್ಲ? ಸಂಬಂಧವಿಲ್ಲದೆ ಅಂದು ತುಂಬಿದ ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆನೇನು ಗನಗದ ದಂಡದಿ ಪಾಪಿ ದುರ್ಯೋಧನನ ತೊಡೆಯಂ ಪುಡಿಗುಟ್ಟುವೆನೆನು ನುಡಿದೆಯೋ ಗಂಡುಗಲಿ ನೀನೆಂದು ಡಂಬದ ನುಡಿಗಳ ನುಡಿದು ಬಾವ ಮರೆತೆಯೋ ಮರೆತು ಮಲಗಿ ನಿದ್ರೆಯಳಿಹೆಯೋ ಇಡಿಂಬ ಮನೋಹರ ನಿನ್ನ ಕೋಟ ಕಂಠದ ಕರಳಿರುವ ಬಿರುನುಡೆ ಕಣ್ಣೀರ ಕರೆಯದಿರುವಲ್ಲದೆ ನಿನ್ನ ಒಂದು ಹನಿ ಕಣ್ಣೀರಿನ ಬದಲಾಗಿ ಅದೇ ಹೆಂಡತಿರ ಕಣ್ಣಲ್ಲಿ ಇಡೀ ಶಾಸ್ತ್ರ ಕಂಬನಿಯನ್ನೇ ಕರೆಸಿವೆ. ಕಾಲವೇ ಕೌರವನ ಬೆಂಬಲವಾಗಿರಲಿಲ್ಲಲೇ ಕಾಲಾಕಿ ಕುಲು ಸಮುದ್ರವ ತೆರೆದು ತರುವರ ದುರ್ಯೋಧನ ದುಶ್ಯಾಸನ ದುಷ್ಟ ಕೀಟಗಳ ಭಾಗ್ಯದ ದುಶ್ಯಾಸನ ಬರ ಗುಡಿಗುಟ್ಟಿ ಪಾದಗಿದ್ರೆ ತೊಳೆಯ ಕಟ್ಟಿಸುವ ಈ ನಿನ್ನ ಬಿರುಮುಡಿಯ ಕೊಡದಿರೋ ಈ ವದಯ ಏತರಕ ಬರ್ತಾರ ಕೇಳನ್ನ ಅಭಿಪ್ರಾಯವ ಗುರುವರ ಶಿವವನ್ನು ಕಡಿಯದ ಬಿಡಲ್ಲ ಗುರುವರ ಶಿವವನ್ನು ಕಡಿಯದ ಬಿಡಿದ ಅರಗಿದ ಹಂತದಲ್ಲಿ ಬಳಗಿದ ವಿಜಯವ ಅರಗಿದ ಹಂತದಲ್ಲಿ ಬಳಗಿದ ಗುರುಕುಲವ ಕಳೆದಿರುವೆ ಗುರುಕುಲವ ಕಳೆದಿರುವೆ ದುರ್ಲ ಕೌರವರ ಪರಿಪರಿಯುವುದರಲ್ಲಿ ದುರ್ಲ ಕೌರವರ ಪರಿಪರಿಯುವುದರಲ್ಲಿ ಕಾರ್ಮೋಡ ನಡುಗಿದ ತೆರಲು ಪರಮಾತ್ಮ ದಯಮಾಡಿ ಸಂಧಿಯನ್ನು ನಿರಾಕರಿಸಿ ಬಿಡು. ಭೀಮಸೇನ ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾಲು ನುಡಿಸಿ ಕರುಣಿಸಿದರೆ ಅದರ ವಿಷವು ಅಮೃತವಾದೀತ ಮರದೇ ಏಕದೇವ. ಪಾಲಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪದಾಸ್ತ್ರವೋ ವಿಧ ವಿಧಾಸ್ತ್ರ ಪ್ರಯೋಗಗಳಿಂ ಗಳಿಸಿದನೆ ವಿಜಯವೆಂಬ ಬೆಸರವು ಹರಿಗಳನ್ನು ಹತಗೈಯ ಅಮಿತೋತ್ಸಾಹದಿಂದಿಹ
ಸಂಹಾರ ಚತುರನು ಹರಿಭಯಂಕರನೂ ಆದ ಈ ಸವ್ಯಸಾಚಿನ ಕ್ರೋಧಾಗ್ನಿಯು ಧಗಧಗಿಪ ಕಾಲಾಗ್ನಿಯಂತೆ ಆ ಸೂತಪುತ್ರನ ಶಿರಸ್ಸನ್ನು ಭೂಪತನ ಮಾಡಿ ದ್ರುಪದ ನಂದಿನಿಗೆ ಕವಿದಿರುವ ಅಪಮಾನದ ಹೊದಿಕೆಯನ್ನು ಎಂದಿಗೆ ಹೋಗಲಾಡಿಸುವೆನೋ ಅಂದೇ ನನ್ನ ಮನಸ್ಸಿಗೆ ಶಾಂತಿ. ಅದು ಅಲ್ಲದೆ ಹಿಂದೆ ನಮಗೆ ಅಪಾರ ಕಷ್ಟ ನಷ್ಟಗಳನ್ನುಂಟು ಮಾಡಿದ ಆ ಪಾಷಾಂಡಿಗಳೊಡನೆ ಸಂಧಿಯೇ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಅಚಂದ್ರಾರ್ಕವಾಗಿ ಉಳಿಯಬೇಕಾದ್ರೆ ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧ ನಡೆದೇ ತೀರಬೇಕು. ಅರ್ಜುನ ಅರ್ಜುನ ಧರ್ಮನಂದನ, ಭ್ರಾತೃವೆಂಬ ಮಮಕಾರದಿಂದ ನಿನ್ನ ಸಹೋದರರು ಸಂಧಿಗುಪ್ಪಿಕೊಂಡರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ದಗದಗನೆ ಹತ್ತಿ ಉರಿಯಲಾರಂಭಿಸಿದೆ. ಇದನ್ನು ದಮನ ಮಾಡಿಕೊಳ್ಳಲು ಶಕ್ತಿ ಇಲ್ಲದೆ ಈ ರೀತಿ ಬಳಲುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಧರ್ಮನಂದನ, ವಾಸುದೇವ, ದೇವಕಿ ನಂದನ ದೇವ ಜನಾರ್ದನ, ದೇವಕಿ ನಂದನ ದೇವ ಜನಾರ್ದನ, ತಮ ಪಾದಗಳಿಗೆ ನಮಿಸಿಬಿಡುವೆನ. ತಮ್ಮ ಪಾದಗಳಿಗೆ ನಮಿಸಿಬಿಡುವೆನ. ಪರಮ ಕೃಪಾಳುವೆ ಕುರು ಪಾಂಡವರಿಗೆ. ಧರ್ಮನಂದನ, ಪರಮ ಕೃಪಾಳುವೆ ಕುರು ಪಾಂಡವರಿಗೆ, ಪರಮ ಸತ್ಯವನ್ನು ವಿರಚಿಸಿ ಬರುವೆಯ. ಪರಮ ಸತ್ಯವನ್ನು ವಿರಚಿಸಿ ಬರುವೆಯ. ದೇವಕಿ ನಂದನ ದೇವ ಜನಾರ್ದನ, ತಮ್ಮ ಪಾದಗಳಿಗೆ ನಮಿಸಿಬಿಡುವೆನ. ಇಂದು ಕೌರವರೊಳು ಸಂಧಿಯಗೈದರೆ, ಇಂದು ಕೌರವರೊಳು ಸಂಧಿಯಗೈದರೆ, ಮುಂದೆ ನಾವೆಲ್ಲರೂ ಚಂದದಿ ಬಾಳ್ವೆವು. ಮುಂದೆ ನಾವೆಲ್ಲರೂ ಚಂದದಿ ಬಾಳ್ವೆವು. ದೇವಕಿ ನಂದನ ದೇವ ಜನಾರ್ದನ, ತಮ್ಮ ಪಾದಗಳಿಗೆ ನಮಿಸಿಬಿಡುವೆನ. ಕೃಷ್ಣ ಕೃಷ್ಣ ಕೃಷ್ಣ. ಪರಮಾತ್ಮ, ಇನ್ನೊಂದು ಸಾರಿಯಾದರೂ ನೀವೇ ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನವನ್ನು ಮಾಡಿಕೊಂಡು ಬರಬೇಕೆಂದು ತಮ್ಮಲ್ಲಿ ಪುನಃ ಪ್ರಾರ್ಥಿಸಿಕೊಳ್ಳುತ್ತೇನೆ. ಧರ್ಮನಂದನ, ನಿನ್ನ ಆತ್ಮವೃತ್ತಿಗಾದರೂ ಈ ಸಂಧಿಯ ಪ್ರಸ್ತಾಪವು ನಡೆಯಲೇಬೇಕು. ಭೀಮಾರ್ಜುನನ ಕ್ರೋಧಾಗ್ನಿ ಜ್ವಾಲೆಯು ಆರಲೇಬೇಕು. ಅಣ್ಣ, ತಂಗಿ ದ್ರುಪದ ಸುತೆಯ ಕಣ್ಣೀರ ಕಾಲುವೆಯು ಬತ್ತಿ ಹೋಗಲೇಬೇಕು. ಇದರಿಂದ ಎಲ್ಲರಿಗೂ ಸೌಖ್ಯ. ಅದಕ್ಕಾಗಿ ನಾಳಿನ ಕುರುಸಭೆ. ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿದಂತಾಗಿದೆ. ನನ್ನ ಸಕಲ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ಮುಂದೆ ನಿನ್ನ ಚಿತ್ತವಿದ್ದಂತೆಯೇ ಮಾಡು ಮುಕುಂದ. ಇದೇನಣ್ಣ, ಅಂದು ತುಂಬಿದ ರಾಜಸಭೆಯಲ್ಲಿ ನನ್ನ ಮಾನ ಸಂರಕ್ಷಣೆ ಮಾಡಿರುವೆ. ಈಗ ಬಿಚ್ಚಿರುವ ನನ್ನ ಮುಡಿಯನ್ನು ಕಟ್ಟಿಸುವ ಭಾರ ಅದು ನಿನ್ನದಲ್ಲವೇ? ಸಹೋದರಿ, ಚಿಂತೆ ಪಡದಿರು ನೀ, ಶಾಂತಿಯ ತಾಳೆ ಸದೆಯೇ ನಿನ್ನಯ
ನಿನ್ನಯ ಮನದಿ ಚಿಂತೆ ಪಡದಿರು ನೀ ಶಾಂತಿಯ ತಾಳಿಸದೆಯೇ ನಿನ್ನಯ ಮನದಿ ಚಿಂತೆ ಪಡದಿರು ನೀ. ವ್ಯಾಕುಲ ಪಡಲೇಕೆ ಮೃದು ಹೃದಯಳೆ ನೀನು ಮರೆವೆನೆ ನಿಮ್ಮನು ಮುರವೈರಿ. ಸಹೋದರಿ, ಅಣ್ಣ ವ್ಯಾಕುಲ ಪಡಲೇಕೆ ಮೃದು ಹೃದಯಳೆ ನೀನು ಮರೆವೆನೆ ನಿಮ್ಮನು ಮುರವೈರಿ. ನೀನಸು ನಗುತ್ತೀರೆ ಎನ್ನ ಮನಕ್ಕೆ ಶಾಂತಿ. ನೀನಸು ನಗುತ್ತೀರೆ ಎನ್ನ ಮನಕ್ಕೆ ಶಾಂತಿ. ನಿಮ್ಮ ಎಳಿಗೆಗಾಗಿಯೇ ಮರತಿಯ ವಿಶ್ರಾಂತಿ. ನಿಮ್ಮ ಏಳಿಗೆಗಾಗಿಯೇ ಮರತಿಯ ವಿಶ್ರಾಂತಿ. ವಿಜಯ ನಿಮಗಿಂದು ಒದಗಿ ಬಂದಿರು ಚಿಂತೆ ಪಡದೆ ನಿಶ್ಚಿಂತೆಯಿಂದಿರು. ಸಹೋದರಿ, ವಿಜಯ ನಿಮಗಿಂದು ಒದಗಿ ಬಂದಿರುವುದು ಚಿಂತೆ ಪಡದೆ ನಿಶ್ಚಿಂತೆಯಿಂದಿರು. ಚಿಂತೆ ಪಡದಿರು ನೀ ಶಾಂತಿಯ ತಾಳಿಸದೆಯೇ ನಿನ್ನಯ ಮನದಿ ಚಿಂತೆ ಪಡದಿರು ನೀ. ಸಹೋದರಿ, ಮದಿಸಿದ ಕೌರವನ ಮೂಲವ ಸಂಹರಿಸಿ ಮದಿಸಿದ ಕೌರವನ ಮೂಲವ ಸಂಹರಿಸಿ ಪಾಂಡವ ಕೀರ್ತಿಯ ಮುಗಿಲೊಳು ಮೆರೆಸಿ ಪಾಂಡವ ಕೀರ್ತಿಯ ಮುಗಿಲೊಳು ಮೆರೆಸಿ ನಿಮ್ಮಯ ಮನದ ಬೇಗೆಯನ್ನು ನಂದಿಸಿ ನಿಮ್ಮಯ ಮನದ ಬೇಗೆಯನ್ನು ನಂದಿಸಿ ಸರ್ಪಲಾಂಛನದ ಸರ್ಪವ ಮುರಿತ ಕಪಿಧ್ವಜವ ದಿಗ್ವಿಜಯದಿ ಮೆರೆಸುವೆ. ಸರ್ಪಲಾಂಛನದ ಸರ್ಪವ ಮುರಿತ ಕಪಿಧ್ವಜವ ದಿಗ್ವಿಜಯದಿ ಮೆರೆಸು. ಚಿಂತೆ ಪಡದಿರು ನೀ ಶಾಂತಿಯ ತಾಳಿಸದೆಯೇ ನಿನ್ನಯ ಮನದಿ ಚಿಂತೆ ಪಡದಿರು ನೀ. ಸದೆಯಳೆ ಚಿಂತೆ ಪಡದಿರು ನೀ ಅನುಜಳೆ ಚಿಂತೆ ಪಡದಿರು ನೀ. ತಂಗಿ, ತಂಗಿ, ಹೌದು, ಈ ದಿನ ಕೌರವರ ರಾಜಸಭೆಗೆ ಹೋಗಿ ಈ ಹಾಗಾದ್ರೆ ನೀನು ಆ ದುರ್ಯೋಧನನ ಬಳಿಗೆ ಹೋಗಿ ಯುದ್ಧವನ್ನೇ ಖಂಡಿತವಾಗಿ ನಿಶ್ಚಯ ಮಾಡಿಕೊಂಡು ಬರುವೆ ಅಲ್ಲವೇ ಅಣ್ಣ? ಆಗಬಲ್ಲ. ಹಾಗಾದ್ರೆ ನಡೆಯಿರಿ.